ಶ್ರೀಕೃಷ್ಣ ಮಠದ ರಥಬೀದಿಯಲ್ಲಿ ಅಸಹಾಯಕ ಸ್ಥಿತಿಯಲ್ಲಿದ್ದ ವೃದ್ಧೆ ಮತ್ತು ಇರುವರು ಅಪ್ರಾಪ್ತ ಮಕ್ಕಳನ್ನು ರಕ್ಷಣೆ ಮಾಡಲಾಗಿದೆ. ಈ ಕಾರ್ಯಾಚರಣೆಯಲ್ಲಿ ಹೊಸಬದುಕು ಆಶ್ರಮದ ವಿನಯ್ ಚಂದ್ರ, ರಾಜಶ್ರೀ ಮತ್ತು ಮಕ್ಕಳ ಘಟಕದ ಪ್ರಕಾಶ್ ನಾಯಕ್, ಅಂಬಿಕಾ ಭಾಗಿಯಾಗಿದ್ದರು. ಅಳಕಾಡವರು ವೃದ್ಧೆಗೆ ಹೊಸಬದುಕು ಆಶ್ರಮದಲ್ಲಿ ಪುನರ್ವಸತಿ ಕಲ್ಪಿಸಿದ್ದು, ಹಾಗೆಯೇ ಮಕ್ಕಳ ರಕ್ಷಣಾ ಘಟಕಕ್ಕೆ ಹಸ್ತಾಂತರಿಸಿ ಸುರಕ್ಷಿತಗೊಳಿಸಿದ್ದಾರೆ. ರಕ್ಷಿಸಲ್ಪಟ್ಟವರು ಅಜ್ಜಿ ಮೊಮ್ಮಕ್ಕಳಾಗಿದ್ದು, ಬಾಗಲಕೋಟೆ ಮೂಲದ ಫಕೀರವ್ವ, ಹನುಮಂತ, ಪ್ರೇಮ ಎಂದು ತಿಳಿದು ಬಂದಿದೆ. ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಆದೇಶದ ಅನುಸಾರ ಬಾಲಕಿಗೆ ನಿಟ್ಟೂರು ಬಾಲಕಿಯರ ಬಾಲಭವನದಲ್ಲಿ ಹಾಗೂ ಬಾಲಕನನ್ನ ದೊಡ್ಡಗುಡ್ಡೆಯ ಬಾಲಕರ ಬಾಲಭವನದಲ್ಲಿ ತುರ್ತು ಆಶ್ರಯ ನೀಡಲಾಗಿದೆ. ರಥಬೀದಿ ರಾಘವೇಂದ್ರ ಮಠದ ಬಳಿ ಅಜ್ಜಿ ಇಬ್ಬರು ಮೊಮ್ಮಕ್ಕಳೊಂದಿಗೆ ಅಳುತ್ತಿದ್ದರು. ಮಾಹಿತಿ ತಿಳಿದ ಒಳಕಾಡವರು ಸ್ಥಳಕ್ಕೆ ಬಂದು ವಿಚಾರಿಸಿದಾಗ ವೃದ್ಧೆಯು ಮೊಮ್ಮಕ್ಕಳ ತಂದೆಯು ಕಳೆದೊಂದು ವರ್ಷದಿಂದ ಮನೆಗೆ ಬಾರದೆ ಕಾಣೆಯಾಗಿದ್ದು, ಮಗನಿಗೆ ಹುಡುಕಾಟ ನಡೆಸಲು ಉಡುಪಿಗೆ ಬಂದಿರುವುದಾಗಿ ವೃದ್ಧೆ ಹೇಳಿಕೊಂಡಿದ್ದಾರೆ. ಹೋಗೊಂದ್ಸಲಿ BP ಶುಗರ್ ಚೆಕ್ ಮಾಡಿಸ್ಕೊಳ್ಳಿ. ನಾಗೇಶ್ ಯಾರು ಬಿಟ್ಟೋದದ್ದು? ಯಾರು ಎಲ್ಲಿ ಹೋಗಿದ್ದಾರೆ ಅವರು? ಮತ್ತೆಲ್ಲಿದ್ದಾರೆ? ನಿಮ್ಮ ಸಂಬಂಧಿಕರು ಯಾರ್ದಿಲ್ವಾ? ಫೋನ್ ನಂಬರ್ ಇದ್ರೆ ಕೊಡಿ. ಅವರೇ ಓಡಿಸಿ ಕಳಿಸಿದ್ದಾರೆ. ಯಾಕೆ ನೀವು ಊಟ ಕಡೆಯವರೇ? ಬಾಗಲಕೋಟೆ ಇಚ್ಛೆ ಇದೆ, ಅದೆಲ್ಲ ನೆರವೇರುತ್ತದೆ ಅನ್ನುವ ಒಂದು ಪ್ರತೀತಿ ಇದೆ. ಹಾಗೂ ಮಾರನೇ ದಿವಸ